ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಜೇಜೋರಿ ದೇವಸ್ಥಾನಕ್ಕೆ ಹೋಗಿದ್ದೇವೆ, ನಮ್ಮ ಇಡೀ ಕುಟುಂಬದವರು ಸೇರಿ. ಏಕೆಂದರೆ ನಾವು ಮದುವೆ ಆದ ತಕ್ಷಣ ನಮಗೆ ಆ ದೇವಸ್ಥಾನಕ್ಕೆ ಹೋಗಲು ಆಗಲಿಲ್ಲ, ಕೆಲವು ಕಾರಣಾಂತರಗಳಿಂದ. ಅದಕ್ಕೋಸ್ಕರ ಈಗ ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದರದ್ದೊಂದು ಸಣ್ಣ ಇತಿಹಾಸವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಖಂಡೋಬಾ ಜೇಜೋರಿ ಮಂದಿರ ಪುಣೆಯ ಜೇಜೋರಿ ನಗರದಲ್ಲಿದೆ. ಇದು ಮಹಾರಾಷ್ಟ್ರದ ಖಂಡೋಬಾ ದೇವಾಲಯಗಳ ಮುಖ್ಯ ದೇವಾಲಯವಾಗಿದೆ. ಮಾರತಾಂಡ್ ಭೈರವ ಅಂತಲೂ ಖಂಡೋಬಾಗೆ ಕರೆಯುತ್ತಾರೆ. ಜೇಜೋರಿ ಖಂಡೋಬಾ ದೇವಸ್ಥಾನದಲ್ಲಿ ಬೆಟ್ಟದ ಮೇಲೆ 2 ದೇವಾಲಯಗಳಿವೆ. ಒಂದು ಕಡಪತ್ತರ ಮತ್ತು ಇನ್ನೊಂದು ಕಡಕೋಟ್ ದೇವಾಲಯ. ಅಂದಾಜು 250ರಿಂದ 350 ಕಲ್ಲಿನ ಮೆಟ್ಟಿಲುಗಳು ಬೆಟ್ಟದ ಮೇಲಿರುವ ಖಂಡೋಬಾ ದೇವಾಲಯಕ್ಕೆ ಭಕ್ತರನ್ನು ಕರೆದೊಯ್ಯುತ್ತವೆ. ಜೇಜೋರಿಯು ಮಹಾರಾಷ್ಟ್ರದ ದೇವರಾದ ದರ್ಗಸನ್ ಪ್ರಾಚೀನ ಬುಡಕಟ್ಟಿನ ವಾಸಸ್ಥಾನವಾಗಿದೆ. ಕುರುಬರ ಸಂಘವು ಖಂಡೋಬಾನಿಗೆ ಬಹಳ ಶ್ರದ್ಧೆ ಹೊಂದಿದೆ, ಏಕೆಂದರೆ ಅವನು ಕುರುಬನ ಮಗಳಾದ ಗನ್ನಯ್ಯನ್ನು ಮದುವೆ ಆದನು. ಆದ್ದರಿಂದ ವಿವಾಹಿತ ದಂಪತಿಗಳು ದೇಗುಲಕ್ಕೆ ಭೇಟಿ ನೀಡುತ್ತಾರೆ ಮತ್ತು ದಂಪತಿಗಳು ಒಟ್ಟಿಗೆ ದೇವಿಗೆ ಅರ್ಪಣೆ ಮಾಡಬೇಕು. ಒಬ್ಬರ ಪಕ್ಕದಲ್ಲಿ ಒಬ್ಬರು. ಮನಿ ಮತ್ತು ಮಲ್ಲ ಎಂಬ ರಾಕ್ಷಸರನ್ನು ಸಂಹರಿಸಲು ಶಿವನು ಖಂಡೋಬನಾಗಿ ಕಾಣಿಸಿಕೊಂಡನು. ಯಾವುದೇ ಹೊಸ ದಂಪತಿಗಳಿದ್ರೂ ಈ ದೇವಸ್ಥಾನಕ್ಕೆ ಜೊತೆಯಾಗಿ ಬಂದು ಇಲ್ಲಿ ದೇವರ ಪೂಜೆಯನ್ನು ಸಲ್ಲಿಸಿದರೆ ಒಳ್ಳೆಯದಾಗುತ್ತೆ ಅಂತ ಈ ಇತಿಹಾಸ ತಿಳಿಸ್ಕೊಡುತ್ತೆ ನಮಗೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.